ಓಂ ನಮಃ ಶಿವಾಯ. ಸ್ವಾಮಿ ಕೊರಕಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮಿಥುನ ರಾಶಿಯಲ್ಲಿ ಮಂಗಳ ಈ ಕೆಲವು ರಾಶಿಗಳಿಗೆ ತುಂಬಾ ಲಾಭ ಎಲ್ಲದರಲ್ಲೂ ಅಂತ ಹೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಇನ್ನೊಂದು ಅಂದರೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆಯಿಂದ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕರೆಕ್ಟಾಗಿ ಸಮಸ್ಯೆಯನ್ನು ಬರೆದುಕೊಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದುಕೊಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕೆ ನನಗೆ ಸುಲಭವಾಗುತ್ತೆ. ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಬರೀ ಹಾಕಿ ಏನು ಅಂತ ಹೇಳದೇ ಇದ್ದರೆ ನನಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಕರೆಕ್ಟಾಗಿ ಯಾರು ಬರೆದು ಕಳಿಸ್ತಾರೆ ಖಂಡಿತವಾಗ್ಲೂ ಉತ್ತರಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರಿತು ಜೊತೆ ವಿವಿಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು. ಖಂಡಿತ ಉತ್ತರಿಸ್ತೇನೆ. ಮಂಗಳ ಗ್ರಹ ಆಗಸ್ಟ್ 26ರಂದು ವೃಷಭ ರಾಶಿಯಿಂದ ಬಂದು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಇದರಿಂದಾಗಿ ಯಾವ ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು, 12 ರಾಶಿಗೂ ಕೂಡ ಇರುತ್ತೆ ಇದರ ಫಲಾನುಫಲ. ಕೆಲವು ರಾಶಿಗೆ ಜಾಸ್ತಿ ಒಳ್ಳೆಯದಿದೆ, ಇನ್ನು ಕೆಲವು ಮಧ್ಯಮ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ಆಗಸ್ಟ್ 26ರಿಂದ ಪ್ರವೇಶ ಮಾಡುವಂಥದ್ದು. ಮಂಗಳ 45 ದಿನಗಳವರೆಗೆ ಸಂಚಾರ ಮಾಡುವಂಥದ್ದು. ಆಗಸ್ಟ್ 26 ಅಂದರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನು ಬದಲಾಯಿಸುವಂಥದ್ದು. ಈ ರಾಶಿಯವರು ಮುಂದಿನ 45 ದಿನಗಳು ಎಂದರೆ ಆಗಸ್ಟ್ 26 ಅಕ್ಟೋಬರ್ 20ರವರೆಗೆ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ. ಅಕ್ಟೋಬರ್ 20ರಂದು ಮಂಗಳ ಗ್ರಹ ಮಿಥುನ ರಾಶಿಯವರು ಬಂದು ಕಟಕ ರಾಶಿಯನ್ನು ಪ್ರವೇಶಿಸುವಂಥದ್ದು. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಧಿಪತಿ ಅಂತ ಕರೆಯಲಾಗುತ್ತೆ. ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರಗತಿ, ಧನಲಾಭ, ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡೆಯಲಿದ್ದಾರೆ. ಮೊದಲನೇದಾಗಿ ಮೇಷರಾಶಿಯವರು ಮಂಗಳನ ಈ ಸಂಚಾರ ಮೇಷರಾಶಿಯ 3ನೇ ಮನೆಯಲ್ಲಿ ಸಂಭವಿಸಲಿದೆ. ಹಾಗಾಗಿ ಅವಧಿಯಲ್ಲಿ ನಿಮ್ಮ ಧೈರ್ಯ ವೃದ್ಧಿಯಾಗುವುದು. ಜೊತೆಗೆ ಮೇಷರಾಶಿಯವರು ಈ ಸಮಯದಲ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯಗಳನ್ನು ಕಳೆಯುವಂಥದ್ದು. ಈ ಸಮಯದಲ್ಲಿ ಈ ರಾಶಿಗೆ ಸೇರಿದ ಜನರು ತಮ್ಮ ಒಡ ಹುಟ್ಟಿದವರಿಂದ ಹೆಚ್ಚಿನ ಲಾಭ ಪಡೆಯುವ ಯೋಗ. ಈ ಅವಧಿಯಲ್ಲಿ ಮೇಷರಾಶಿಯವರು ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡುವಲ್ಲಿ ಯಶಸ್ಸು ಗಳಿಸುವಂಥದ್ದು. ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಹೆಚ್ಚಿನ ಗಮನವನ್ನು ನೀಡುವಿರಿ. ನೀವು ನಿಮ್ಮ ವಿಕಾಸಕ್ಕಾಗಿ ಕೆಲವು ಸಮಯವನ್ನು ಮೀಸಲಿಡುವಿರಿ. ಅಂದರೆ ಮೇಷರಾಶಿಗೆ ತುಂಬಾ ಒಳ್ಳೆಯದಾಗಲಿದೆ. ಈ ಒಂದು ಮಂಗಳನ ಸಂಚಾರದಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಕುಟುಂಬದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಷಭ ರಾಶಿ. ಮಂಗಳ ಗ್ರಹದ ವೃಷಭ ರಾಶಿಯು 2ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು. ಹಾಗೆ 2ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು. ಜೊತೆಗೆ ಈ ಸಮಯದಲ್ಲಿ ಹೆಚ್ಚಿನ ಅವಧಿಯನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವಂಥದ್ದು. ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಅವಧಿಯಲ್ಲಿ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ತುಂಬಾ ಲಭಿಸುವುದು. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಮಯದಲ್ಲಿ ನಿಮಗೆ ಹೊಸ ಕೆಲಸವನ್ನು ಶುರು ಮಾಡಲು ಉತ್ತಮ ಅವಕಾಶ ಕೂಡ ಲಭಿಸುವಂಥದ್ದು. ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಧನ ಲಾಭ ಆಗುವ ಯೋಗ. ಮಂಗಳನ ಸಂಚಾರ ವೃಷಭ ರಾಶಿಯವರ ಆರ್ಥಿಕ ಒಂದು ಸ್ಥಿತಿಯನ್ನು ಬಲಪಡಿಸುವಂಥದ್ದು. ಹಾಗೆಯೇ ಜೀವನದ ಒಂದು ಪ್ರತಿಯೊಂದು ಜೀವನದ ಒಂದು ಪಥದಲ್ಲಿ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಅಪಾರ ಯಶಸ್ಸನ್ನು ಪಡೆಯುವಂಥದ್ದು. ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ, ಹೊಸ ಆದಾಯದ ಮೂಲಗಳಿಂದ ಹಣದ ಲಾಭ, ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪೇಕ್ಷಿತ ಯಶಸ್ಸನ್ನು ಸಾಧಿಸುವಿರಿ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವಂಥದ್ದು ಅಥವಾ ಏನಾದರೂ ಒಂದು ಗೋಚರವಾಗುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಟಕ ರಾಶಿಯವರಿಗೆ ಈ ಒಂದು ಇವರ 12ನೇ ಮನೆಯಲ್ಲಿ ಸಂಭವಿಸುವಂಥದ್ದು. ಈ ಅವಧಿಯಲ್ಲಿ ಕಟಕ ರಾಶಿಯವರಿಗೆ ಶುಭ ಸುದ್ದಿಯನ್ನು ಪಡೆಯುವ ಅವಕಾಶ ಲಭಿಸುವುದು. ಜೊತೆಗೆ ವಿದೇಶದಿಂದ ನಿಮಗೆ ಹೆಚ್ಚಿನ ಲಾಭವಾಗುವ ಯೋಗ. ಕೆಲಸವನ್ನು ಮಾಡುವ ಈ ರಾಶಿಯವರು ಬಹಳ ಅದೃಷ್ಟಶಾಲಿಯಾಗಲಿದ್ದಾರೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಪ್ರಗತಿಯನ್ನು ಕೂಡ ಸಾಧಿಸುವಿರಿ. ನಿಮ್ಮ ಕೆಲಸದಿಂದಾಗಿ ನಿಮಗೆ ಈ ಸಮಯದಲ್ಲಿ ಬಡ್ತಿ ಪಡೆಯುವ ಯೋಗ ಕೂಡಿ ಬರುವಂಥದ್ದು. ಆದರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅತಿ ಅಗತ್ಯವಾಗಿರುತ್ತೆ. ಕಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ, ಆದರೂ ಗುರುಬಲ ಇರುವಂಥದ್ದು. ಆದರೂ ಈ ಒಂದು ಕೆಲವು ರಾಶಿಗಳ ಒಂದು ಸಂಚಾರದಿಂದ ಕೆಲವೊಂದು ವಿಷಯದಲ್ಲಿ ತುಂಬಾ ಒಳ್ಳೆಯದಾಗಲಿದೆ ಅಂತಲೇ ಹೇಳಬಹುದು. ಹಾಗೆ ನೆಕ್ಸ್ಟ್ ಸಿಂಹರಾಶಿ. ಈ ಒಂದು ಸಿಂಹರಾಶಿಯು 11ನೇ ಮನೆಯಲ್ಲಿ ಸಂಚರಿಸುವಂಥದ್ದು ಮಂಗಳ ಗ್ರಹ. ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರ ಆದಾಯ ಭಾಳಷ್ಟು ಹೆಚ್ಚಾಗುವ ಯೋಗ. ಈ ಅವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣವನ್ನು ಗಳಿಸುವಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಈ ಸಮಯದಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭವಾಗುವ ಯೋಗ. ನೀವು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಂಥದ್ದು. ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸು ಪ್ರಗತಿಗಾಗಿ ಉತ್ತಮ ಮಾರ್ಗಗಳು ಲಭಿಸುವಂಥದ್ದು. ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವಂಥದ್ದು. ಮಂಗಳನ ಸಂಚಾರದಿಂದಾಗಿ ಈ ರಾಶಿಯವರ ಜನರು ಉದ್ಯೋಗ ಮತ್ತು ವ್ಯವಹಾರ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಶಸ್ಸನ್ನು ಪಡೆಯುವ
ಅವಕಾಶಗಳು ಜಾಸ್ತಿ ಇದೆ. ನೀವು ಹೊಸ ಜನರನ್ನು ಭೇಟಿಯಾಗುವಂಥದ್ದು ಮತ್ತು ನಿಮ್ಮ ಎಲ್ಲ ಕನಸುಗಳು ಈ ಅವಧಿಯಲ್ಲಿ ನನಸಾಗುವಂಥದ್ದು. ನೀವು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸುವಂಥದ್ದು. ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ. ಸಿಂಹರಾಶಿಯವರದ್ದು ಕೂಡ ಸಮಯ ಅಷ್ಟಾಗಿ ಒಳ್ಳೆಯದಿಲ್ಲ. ಆದರೂ ಈ ಒಂದು ಕೆಲವು ಗ್ರಹಗಳ ಸಂಚಾರ, ಅವುಗಳಿಂದ ಉಂಟಾಗುವ ರಾಜಯೋಗದಿಂದೆಲ್ಲ ಕೆಲವೊಂದು ವಿಷಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಕೆಲವೊಂದು ವಿಷಯದಲ್ಲಿ ಅಂತಲೇ ಹೇಳಬಹುದು. ಹಾಗೆ ನೆಕ್ಸ್ಟ್ ಕುಂಭರಾಶಿಯವರಿಗೆ ನೋಡೋದಾದರೆ ಈ ಒಂದು ಮಂಗಳನ ಸಂಚಾರ 5ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು. ಹಾಗೆ ಕುಂಭರಾಶಿಯ ಜನರು ಉನ್ನತ ಶಿಕ್ಷಣ ಪಡೆಯುವಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಜೊತೆಗೆ ಪ್ರೀತಿಯಲ್ಲಿರುವ ಜನರು ಏನಾದರೂ ಮದುವೆ ಆಗಬೇಕು ಅಂತ ಇದ್ದರೆ ಈ ಅವಧಿಯಲ್ಲಿ ನಿಮ್ಮ ಮನೆಯ ಸದಸ್ಯರು ನಿಮ್ಮ ಮದುವೆಗೆ ಒಪ್ಪಿಗೆಯನ್ನು ಕೂಡ ಸೂಚಿಸುವಂಥ ಅವಕಾಶಗಳು ಜಾಸ್ತಿ ಇದೆ, ಸಂದರ್ಭಗಳು. ಹಾಗೆ ಕುಂಭರಾಶಿಗೆ ಕೂಡ ಈಗ ಸಾಡೆ ಸಾತಿ ನಡೀತಾ ಇದೆ, ಮಧ್ಯ ಭಾಗ. ಆದರೂ ಈ ಒಂದು ಕೆಲವು ಗ್ರಹಗಳಿಂದ ಕೆಲವೊಂದು ವಿಷಯದಲ್ಲಿ ಒಳ್ಳೆಯದಾಗಲಿದೆ. ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳು ಕೂಡ ಲಭಿಸುವಂಥದ್ದು. ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯ ಸದಸ್ಯರೊಂದಿಗೆ ಅತ್ಯುತ್ತಮವಾದ ಸಮಯವನ್ನು ಕಳೆಯುವಿರಿ ಅಂದರೆ ತುಂಬ ಒಂದು ಕುಟುಂಬದಲ್ಲಿ ಸಂತೋಷ ಕಾಣುವಂಥದ್ದು, ಸಂತೋಷ ನೆಲೆಸುವಂಥದ್ದು. ಮತ್ತು ಒಂದು ಏನಾದರೂ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ನಿಮಗೆ ಆಸೆ ಇದ್ದರೆ ಅದರಲ್ಲಿ ಕೂಡ ಒಳ್ಳೆಯ ಒಂದು ಯಶಸ್ಸು ಪಡೆಯುವಂಥದ್ದು ಅಂತಲೇ ಹೇಳಬಹುದು. ಇವಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.